ನಮಸ್ತೆ ವೀಕ್ಷಕರೇ. ಒಬ್ಬ ವ್ಯಕ್ತಿಗೆ ಹಣ, ಅಂತಸ್ತು ಎಲ್ಲನೂ ಗಳಿಸ್ಬೋದು. ಆದರೆ ಅಂತಿಮವಾಗಿ ಆ ವ್ಯಕ್ತಿಗೆ ಬೇಕಾಗ್ತಂಥದ್ದು ಶಾಂತಿ, ಮನಃಶಾಂತಿ, ಮೋಕ್ಷದೆಡೆಗೆ ದಾರಿ. ಇದೇ ಥರದ ಕೆಲವೊಂದು ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಖ್ಯಾತ ವಕೀಲರಾದಂತಹ ಅಶೋಕ್ ಭಟ್ ಅವರಿದ್ದಾರೆ. ಒಂದಷ್ಟು ಈ ಥರದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ನಡೆಸ್ಕೊಡ್ತಾ ಇದ್ದಾರೆ. ಏನು ಕಾರ್ಯಕ್ರಮ, ಇದರ ಉದ್ದೇಶ ಏನು, ಇದು ಯಾವ ಮಟ್ಟಕ್ಕೆ ಅವ್ರು ತೊಗೊಂಡು ಹೋಗಬೇಕು ಅಂತ ಇದ್ದಾರೆ, ಇದರದ್ದೆಲ್ಲ ಮಾಹಿತಿನ ಅವರು ತಿಳಿಸ್ಕೊಡ್ಲಿದ್ದಾರೆ ಇವತ್ತು ನಮ್ಮ ಜೊತೆಗೆ. ಬನ್ನಿ ಅವರಿಂದನೇ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ತೆ ಅಶೋಕ್ ಭಟ್ರೆ. ನಮಸ್ಕಾರ. ಇವತ್ತು ನೀವೊಂದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಾ. ಇದರಿಂದ ಇರೋ ಉದ್ದೇಶ ಏನು ಕಾರ್ಯಕ್ರಮ ಇದು? ಇದನ್ನು ಒಬ್ಬ ವ್ಯಕ್ತಿ ಕೇವಲ ತಾನು ಬೆಳೆಯೋದಲ್ಲದೇ ಇನ್ನೊಬ್ಬರಿಗೂ ಬೆಳೆಸಬೇಕು ಅನ್ನೋ ಉದ್ದೇಶಗಳಿಂದ ಈ ಥರದ ಕಾರ್ಯಕ್ರಮಗಳನ್ನ ತಾವು ನಡೆಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಈ ವಿಚಾರನ ಜನರಿಗೆ ಯಾವ ಥರದಲ್ಲಿ ನೀವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವತ್ತು ಜಗತ್ತಿನಲ್ಲಿ ನಾವು ನೀವು ಎಲ್ಲ ನೋಡ್ತಿರುವಂತೆ ಎಲ್ಲಿ ನೋಡಿದರೂ ಅಶಾಂತಿ ಇದೆ. ಎಲ್ಲಿ ಸಾಮರಸ್ಯವನ್ನು ಹುಡ್ಕೊಂಡು ಹೋಗ್ಬೇಕು ನಾವು, ಎಲ್ಲಿ ಅದು ಇರಬೇಕಿತ್ತು ಅದಿಲ್ಲ. ಮನಸ್ಸಿನ ನೆಮ್ಮದಿ ಹಾಳಾಗಿದೆ. ಮನುಷ್ಯನಲ್ಲಿ ತುಂಬಿರ್ತಕ್ಕಂಥದ್ದು ಇವತ್ತು ಏನು? ಗರ್ವ, ಅಹಂಕಾರ, ತಾನು ಬಿಟ್ಟರೆ ಬೇರೆಯವನಿಲ್ಲ ಅಂತಕ್ಕಂಥದ್ದು. ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಯಲ್ಲಿ ಇವತ್ತು ನಮ್ಮ ಜಗತ್ತಿದೆ. ಅದು ಯಾರಿಗೂ ಒಳ್ಳೆಯದಲ್ಲ. ಆದರೆ ನೆಮ್ಮದಿ ಅಂತಕ್ಕಂಥದ್ದು, ಶಾಂತಿ ಅಂತಕ್ಕಂಥದ್ದು ಇದು ಪ್ರತಿಯೊಬ್ಬರು ಬಯಸ್ತಾರೆ. ಅದನ್ನು ಬಯಸುವ ನಿಟ್ಟಿನಲ್ಲಿ ನಾವು ಬೇರೆಯವರಿಗೆ ಕೆಡಕನ್ನು ಮಾಡಿ ಅದನ್ನು ಅನುಭವಿಸಬಾರದು. ಸಹಜವಾದ ಶಾಂತಿ, ನೆಮ್ಮದಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ಬೋದು. ಆದರೆ ನೀವು ಚೆನ್ನಾಗಿದ್ದೀರಿ ಅಂತ ನಾನು ಅಸೂಯೆ ಪಟ್ಟರೆ ಅದು ಒಳ್ಳೆಯದಾಗೋದಿಲ್ಲ. ನಮ್ಮಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಇವತ್ತಿನ ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಯಾಕೆ ನಮ್ಮ ಸಮಾಜದಲ್ಲಿ ಒಬ್ಬರಿಂದೊಬ್ಬರಿಗೆ ಆಗೋದಿಲ್ಲ? ಎಲ್ಲಿ ನೋಡಿದರೂ ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು. ಅದಕ್ಕೆ ತನ್ನದಾದ ಇತಿಮಿತಿ ಇದ್ದರೂ ಕೂಡ ದುರಾಸೆಗೆ ಆತ ಬಿಟ್ಟುಬಿಡ್ತಾನೆ. ನನಗೆ ಇನ್ನೂ ಬೇಕು, ಮತ್ತಷ್ಟು ಬೇಕು, ಇನ್ನಷ್ಟು ಬೇಕು ಅಂತೇಳಿ ಅವನಿಗೆ ಅಲ್ಲಿ ಸುಖ ಕಾಣಲಿಕ್ಕೆ ಆಗೋದಿಲ್ಲ. ಆ ಒಂದು ಏನು ಬಯಸ್ತಾನೆ, ತನ್ನ ದುರಾಸೆಯಿಂದಾಗಿ ಏನು ಬೇಡವಾದ್ದನ್ನು ಬಯಸ್ತಾನೆ. ಅಂತಹ ಸಂದರ್ಭದಲ್ಲಿ ಆತ ಮಾಡಬಾರ್ದನ್ನು ಮಾಡೋದಕ್ಕೆ ಮನಸ್ಸು ಪ್ರಚೋದನೆ ಕೊಡುತ್ತೆ. ಸಾತ್ವಿಕವಾದ ಬುದ್ಧಿ ಇಟ್ಟುಕೊಂಡು, ಸಾತ್ವಿಕವಾದ ಚಿಂತನೆಯನ್ನು ಇಟ್ಟುಕೊಂಡ್ರೆ ಆ ಮನುಷ್ಯನಿಗೆ ಸರಿಯಾಗಿ ಬದುಕಲಿಕ್ಕೆ ಸಾಧ್ಯ. ಅದು ಬಿಟ್ಟು ಬೇಡವಾದ್ದನ್ನೆಲ್ಲ ಬಯಸ್ಲಿಕ್ಕೆ ಹೋದರೆ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ತಾನು ಹಾಳಾಗೋದಕ್ಕೆ ಸಮಾಜವನ್ನು ಹಾಳು ಮಾಡ್ತಾನೆ. ಅದು ಆಗಬಾರ್ದು. ಆ ನಿಟ್ಟಿನಲ್ಲಿ ಇದಕ್ಕೆಲ್ಲ ಪರಿಹಾರ ಏನಿದೆ ಅಂತ ನಾವು ನೋಡಿದಾಗ ಶ್ರೀ ಭಗವದ್ಗೀತೆಯಲ್ಲಿ ನಮಗೆ ಅದರದ್ದು ಪರಿಹಾರಗಳು ಸಿಗುತ್ತೆ. ಆದ್ದರಿಂದ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದ್ವಾಣಿಯನ್ನು ಕೇಳಬೇಕು, ಭಗವದ್ವಾಣಿಯನ್ನು ಪಠಿಸಬೇಕು, ಜೊತೆಗೆ ಅದನ್ನು ಅನುಷ್ಠಾನದಲ್ಲಿ ಇಡಬೇಕು. ಬರೀ ಓದೋದಲ್ಲ, ಅದನ್ನು ಮನನ ಮಾಡಿಕೊಂಡು ಶ್ರದ್ಧೆಯಿಂದ ಅದರ ಅರ್ಥ ಏನು ಅಂತ ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿದಾಗ ನಮಗೆ ಎಲ್ಲ ರೀತಿಯ ಸುಖ ಸಮೃದ್ಧಿಗಳು ಸಿಗುತ್ತೆ. ಮನುಷ್ಯನಿಗೆ ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕರ್ನಾಟಕದ ಶಿವಮೊಗ್ಗದಲ್ಲಿ 2025 ನವೆಂಬರ್ 30ರಂದು ನಾವು ರಾಜ್ಯ ಮಟ್ಟದ ಅಭಿಯಾನವನ್ನು, ಭಗವದ್ಗೀತಾ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬರ್ತಾರೆ, ಅಂದರೆ ಇದನ್ನು ಯಾವ ಥರದಲ್ಲಿ ಜನರ ಹತ್ರ ತೊಗೊಂಡು ಹೋಗ್ತೀರಾ? ಕಾರ್ಯಕ್ರಮದ ಒಂದು ರೂಪರೇಷೆ ಹೇಗಿರುತ್ತೆ? ನೋಡಿ, ಇದರ ಮೂಲಭೂತವಾಗಿ ನಿಮಗೆ ತಿಳಿಸ್ಬೇಕು ಅಂತಂದರೆ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳೇನಿದ್ದಾರೆ ಅವರು ಸುಮಾರು 2007ನೇ ಇಸ್ವಿಯಿಂದ ಕೂಡ ಭಗವದ್ಗೀತೆಯ ಅಭಿಯಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಉದ್ದೇಶ ಏನು ಅಂತಂದರೆ ಈ ಭಗವದ್ವಾಣಿ ಏನಿದೆ ಇದು ಪ್ರತಿ ಮನೆ ಮನೆಗೆ ತಲುಪಬೇಕು, ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಎನ್ನುವಂಥದ್ದಾಗಿದೆ. ಉದ್ದೇಶ ಏನು ಅಂತಂದರೆ ಸಮಾಜದ ಏಳಿಗೆ ಮತ್ತು ವ್ಯಕ್ತಿತ್ವ ವಿಕಸನ. ಈ ಕಾರಣಕ್ಕಾಗಿ ಅವರು ಇದೊಂದು ಯೋಜನೆಯನ್ನು 2007ರಿಂದ ಹಾಕ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಊರುಗಳಲ್ಲೂ ಕೂಡ ಮಾಡಿದ್ದಾರೆ. ಇವಾಗ ಹುಬ್ಬಳ್ಳಿಯಲ್ಲಾಗಿದೆ, ದಾವಣಗೆರೆಯಲ್ಲಾಗಿದೆ, ವಿಜಯಪುರದಲ್ಲಾಗಿದೆ, ಕಲಬುರಗಿನಲ್ಲಾಗಿದೆ, ಬೆಂಗಳೂರಲ್ಲಾಗಿದೆ.
ನಮ್ಮ ಶಿವಮೊಗ್ಗದಲ್ಲೂ ಕೂಡ ಜಿಲ್ಲಾ ಮಟ್ಟದ್ದು ನಡೆದಿದೆ. ಈ ಬಾರಿ ಇದನ್ನು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಅಭಿಯಾನದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪದಂತೆ ಅವರು ಈಗ ಒಂದು ತಿಂಗಳ ಹಿಂದೆ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿಯ ಎಲ್ಲ ನಾಗರಿಕರನ್ನು ಭೇಟಿ ಮಾಡಿ ಈ ಬಾರಿ ನೀವು ರಾಜ್ಯ ಮಟ್ಟದ ಅಭಿಯಾನವನ್ನು ಶಿವಮೊಗ್ಗದಲ್ಲಿ ಮಾಡಿ ಇದ್ರ ಬಗ್ಗೆ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಶ್ರೇಯಸ್ಸಾಗುತ್ತೆ, ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಇಲ್ಲಿಯ ನಾಗರಿಕರು ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು. ಅದಕ್ಕೆ ನಮ್ಮ ಶಿವಮೊಗ್ಗದ ಈಶ್ವರಪ್ಪನವರಿದ್ದಾರೆ, ಅವರು ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು. DS ಅರುಣ ಅವರಿದ್ದಾರೆ, MLC ಅವರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಾರೆ. ನನ್ನನ್ನು ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಹೀಗೆ ಹಲವಾರು ಕಮಿಟಿಗಳನ್ನು ಮಾಡಬೇಕು ಅಂತ ಹೇಳಿದರು. ಅದು ಎಲ್ಲಿ ಅಂತ ಕೇಳಿದಾಗ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಹಾಗೂ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಒಂದೊಂದು ಕಮಿಟಿಯನ್ನು ಮಾಡಬೇಕು. ತನ್ಮೂಲಕ ಆ ಕಮಿಟಿಯವರು ಈ ಭಗವದ್ಗೀತೆಯ ಉದ್ದೇಶವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. 5ನೇ ತರಗತಿ 6, 7, 8, 9, 10 ಮತ್ತು ಸಾಧ್ಯವಾದರೆ PU ಹುಡುಗರನ್ನ ತಗೊಂಡು ಅವರಿಗೆ ನೀವು ಭಗವದ್ಗೀತೆಯನ್ನು 11ನೇ ಶ್ಲೋಕವನ್ನು ವಿಶ್ವರೂಪ ದರ್ಶನದ ಒಂದು ಅಧ್ಯಾಯ ತುಂಬ ಚೆನ್ನಾಗಿದೆ, ಸ್ವಲ್ಪ ಕಷ್ಟವಾಗಿದೆ ಹೇಳಲಿಕ್ಕೆ. ಆದಾಗ್ಯೂ ಕೂಡ ಅದನ್ನು ಕಲಿಸಿ ಅವರಿಗೆ ಅದರದ್ದು ಮಾಹಿತಿಯನ್ನು ನೀಡಿ, ಏನು ಅದನ್ನು ಏಕೆ ಓದಬೇಕು, ಅದರ ಮಹತ್ವ ಏನು ಇತ್ಯಾದಿಗಳನ್ನೆಲ್ಲ ನೀವು ಅದನ್ನು ತಿಳಿ ಹೇಳಿ ಅವರಿಗೆ, ಹುಡುಗರಿಗೆ. ಯಾಕೆಂದರೆ ನಾವುಗಳು ಒಂದು ಹಂತದಲ್ಲಿ ಹೇಗೆಗೋ ಬೆಳ್ಕೊಂಡು ಇವರಿಗೆ ಬಂದಿದ್ದೇವೆ, ಸರಿ ಎಷ್ಟೋ ತಪ್ಪೆಷ್ಟೋ ಗೊತ್ತಿಲ್ಲ. ಆದರೆ ಮುಂದಿನ ಒಂದು ನಾಗರಿಕತೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಒಳ್ಳೆಯ ನಾಗರಿಕರಾಗಿ ಮುಂದುವರಿಯಬೇಕು ಅಂತ ಹೇಳೋದಾದರೆ ಅವರಿಗೆ ಈ ಭಗವದ್ವಾಣಿಯ ಸಂದೇಶವನ್ನು ಈಗಲಿಂದಲೇ ಉಪದೇಶ ಕೊಡಿ, ಅವರಿಗೆ ಚೆನ್ನಾಗಿ ತಿಳುವಳಿಕೆ ಹೇಳಿ, ಅದರ ಬಗ್ಗೆ ಅದರ ಮಹತ್ವ ಏನು ಅಂತ ಹೇಳಿ, ಅದರ ಸಾರವನ್ನು ಜನರಿಗೆ ತಿಳಿ ಹೇಳಿದಾಗ ಮಾತ್ರ ಒಂದು ದೇಶದ ಸಮೃದ್ಧಿಯನ್ನು ನಾವು ಕಾಣ್ಬೋದು, ಒಳ್ಳೆಯ ನಾಗರಿಕರನ್ನು ನಾವು ಬೆಳೆಸ್ಬೋದು ಎನ್ನುವಂತಹ ಒಂದು ಉದ್ದೇಶ. ಮುಖ್ಯವಾಗಿ ವ್ಯಕ್ತಿತ್ವ ವಿಕಸನ. ಏಕೆಂದರೆ ನೀವು ಮನಸ್ಸಿನಲ್ಲಿ ಚಿಂತನೆ ಮಾಡ್ತೀರಿ, ಈ ಒಂದು ಶ್ಲೋಕದ ಅರ್ಥ ಏನು, ಇದರ ಮಹತ್ವ ಏನು, ಇದನ್ನು ಯಾಕೆ ಹೇಳಬೇಕು, ಇದನ್ನು ಯಾಕೆ ಅನುಷ್ಠಾನದಲ್ಲಿ ಇಡಬೇಕು ಅದನ್ನು ಓದ್ತಾ ಹೋದಾಗೆ ನಮಗೆ ಗೊತ್ತಾಗುತ್ತೆ. ನಮಗೆ ಜೀವನದಲ್ಲಿ 10 ವಿಚಾರಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಅದನ್ನೆಲ್ಲ ನಿಭಾಯಿಸೋದು ಹೇಗೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಭಗವದ್ಗೀತೆಯಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಯಗಳು ಕೂಡ ನಮಗೆ ಜೀವನವನ್ನು ಯಾವ ರೀತಿಯಲ್ಲಿ ಹೇಗೆ ಎಷ್ಟು ಉತ್ಕೃಷ್ಟವಾಗಿ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದನ್ನು ಎಲ್ಲರಿಗೂ ಕೊಡಿ ಅಂತ ಹೇಳಿ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳವರು ನಮಗೆ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ನಾವು ಈ ರಾಜ್ಯ ಅಭಿಯಾನವನ್ನು ಶಿವಮೊಗ್ಗದಲ್ಲಿ ಫ್ರೀಡಮ್ ಪಾರ್ಕ್ ಕೇಳಿದ್ದೇವೆ. ಅಲ್ಲಿ ಸುಮಾರು ಒಂದು 20-25 ಸಾವಿರ ಜನ ವಿದ್ಯಾರ್ಥಿನಿಯರೆಲ್ಲ ಸೇರಿ ಈ ಮಹಾ ಯಜ್ಞವನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದೇವೆ. ಕಡೆಯದಾಗಿ ಪ್ರಸ್ತುತ ಈ ಜಗತ್ತಿನ ವಾತಾವರಣದಲ್ಲಿ ಯುವಕರಿಗೆ ಇದು ಎಷ್ಟು ಅಗತ್ಯ, ಯುವಕರು ಏನಕ್ಕೋಸ್ಕರ ಇಲ್ಲಿ ಭಾಗಿಯಾಗಬೇಕು? ಈ ಆಧ್ಯಾತ್ಮ ಅಂತಕ್ಕಂಥದ್ದು ಏನಕ್ಕಿದೆ ಅಂತ ಹೇಳೋದು ಪ್ರತಿಯೊಬ್ಬರು ಅರ್ಥ ಮಾಡಬೇಕು. ಭಗವದ್ಗೀತೆಯಲ್ಲಿ ಏನೇನು ಸಾರಗಳಿದೆ, ಅದರ ಮಹತ್ವ ಏನು ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ನೋಡುವುದು ಕೇವಲ ಯುವಕರಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಪ್ರತಿಯೊಂದು ಜೀವಿಗೂ ಅದರ ಅವಶ್ಯಕತೆ ಇದೆ. ಏಕೆ ಅಂತ ಕೇಳ್ತೀವಿ. ಧರ್ಮ ಅಂತಂದರೆ ಏನು? ಫಸ್ಟ್ ನೋಡಿ, ಧರ್ಮ ಅಂದರೆ ಅದರ ವ್ಯಾಖ್ಯಾನ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಮನುಷ್ಯನಿಗೆ ಮನುಷ್ಯ ಧರ್ಮ ಅನ್ನೋದಿದೆ, ಪ್ರಾಣಿಗಳಿಗೆ ಪ್ರಾಣಿ ಧರ್ಮ ಅಂತಿದೆ. ಈಗ ನಾನೊಬ್ಬ ವಕೀಲನಾಗಿ ನನಗೆ ವೃತ್ತಿ ಧರ್ಮ ಅಂತ ಒಂದಿದೆ. ಇದನ್ನೆಲ್ಲ ನಾವು ಯೋಚನೆ ಮಾಡಿದರೆ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಬ್ಬನೂ ಕೂಡ ತನ್ನ ಧರ್ಮವನ್ನು ಆಚರಣೆ ಮಾಡಬೇಕು ಅಂತೇಳಿ. ವೈದ್ಯರು ವೈದ್ಯಕೀಯವಾಗಿ ವೈದ್ಯ ಧರ್ಮ ಅಂತ ಒಂದಿದೆ, ಅದನ್ನು ಫಾಲೋ ಮಾಡಬೇಕು. ಪತ್ರಿಕಾ ರಂಗದಲ್ಲಿ ನೀವಿದ್ದೀರಿ, ನಿಮಗೊಂದು ಧರ್ಮ ಇದೆ, ಹೌದಾ? ಈಗ ನಾನು ವಕೀಲನಾಗಿ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು, ನಾನೊಬ್ಬ ಮನುಷ್ಯನಾಗಿ ಯಾವ ಧರ್ಮವನ್ನು ಆಲೋಚನೆ ಮಾಡಬೇಕು. ನೋಡಿ, ಇದೆರಡು ವಿಮರ್ಶೆ ಮಾಡ್ತಕ್ಕಂಥದ್ದು. ನಾನು ವಕೀಲನಾಗಿ ಕೋರ್ಟಲ್ಲಿ ಸುಳ್ಳು ಹೇಳಲಿಕ್ಕೆ ಹೋದೆ, ಕಾನೂನನ್ನು ಮಾತ್ರ ಹೇಳ್ಬೋದು. ಯಾರೋ ಒಬ್ಬ ಆರೋಪಿ ಇರ್ತಾನೆ, ಅವನಿಗೆ ಒಂದು ಕೇಸ್ ಹಾಕಿರ್ತಾನೆ, ನಾನು ಅವನ ಪರವಾಗಿ ಆರ್ಗ್ಯುಮೆಂಟ್ ಮಾಡ್ತೇನೆ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಆ ಕೇಸಿಗೆ ಸಂಬಂಧಪಟ್ಟಂತಹ ಕಾನೂನು ಎಷ್ಟರ ಮಟ್ಟಿಗೆ ಅವನಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಮಾತ್ರ ನಾವು ವಿಶ್ಲೇಷಣೆ ಮಾಡಿ ಕೋರ್ಟಿಗೆ ಹೇಳ್ತೇವೆ.
ಅದು ನಮ್ಮ ವೃತ್ತಿಧರ್ಮ. ಅದರಲ್ಲಿ ಬೇರೆ ಯಾರೋ ಬಂದು ನಮಗೆ ಅವನ ಪರವಾಗಿ ವಾದ ಮಾಡಬೇಡ, ನಾನು ನಿನಗೆ ದುಡ್ಡು ಕೊಡ್ತೇನೆ ಅಂತ ವ್ಯಾಮೋಹನ ಹುಟ್ಟಿಸಿ ಆಮಿಷ ತೋರಿಸಿ ಅವನಿಗೆ ವ್ಯತಿರಿಕ್ತವಾಗುವಂತೆ ಮಾಡು ಅಂತ ಹೇಳಿದರೆ ಅದು ಧರ್ಮ ಅಲ್ಲ, ಅದು ವೃತ್ತಿ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ. ಈ ಮನೆಯಲ್ಲೂ ಕೂಡ ಹಾಗೆ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಗಂಡ ಹೆಂಡತಿ ಸಾಮರಸ್ಯದಿಂದ ಬದುಕಬೇಕು, ಮಕ್ಕಳಿಗೆ ಒಳ್ಳೆಯ ವಿಧೇಯತೆಯನ್ನು ಹೇಳಿಕೊಡ್ಬೇಕು, ಶಿಕ್ಷಣವನ್ನು ಬೋಧಿಸಬೇಕು. ಇವೆಲ್ಲ ಏನು ಅಂದರೆ ಒಂದು ಕೌಟುಂಬಿಕ ಧರ್ಮ. ಒಬ್ಬ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಯಾರ್ಯಾರನ್ನು ಯಾವ್ಯಾವ ರೀತಿಯಲ್ಲಿ ಇಟ್ಕೋಬಹುದು, ತನ್ನ ಧರ್ಮ ಏನು, ಉಳಿದವರ ಧರ್ಮ ಏನು, ಎಲ್ಲವನ್ನೂ ಆಲೋಚನೆ ಮಾಡಿ ಕುಟುಂಬವನ್ನು ಚೆನ್ನಾಗಿ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅರಿವನ್ನು ತೆಗೆದುಕೊಳ್ತಾರೆ. ಹಾಗೆ ಒಂದು ಕಡೆಗೆ ತನ್ನ ಚೌಕಟ್ಟನ್ನು ತಾನೇ ನಿರ್ಧಾರ ಮಾಡ್ಕೊಳ್ತಕ್ಕಂಥದ್ದು ಈ ಥರದಲ್ಲಿ ಬರ್ತದ. ತನ್ನ ಚೌಕಟ್ಟನ್ನು ತಾನು ನಿರ್ಧಾರ ಮಾಡಿಕೊಳ್ಳೋದು ಅಂತಂದರೆ ಅದರ ವ್ಯಾಪ್ತಿ ಅವನು ಬೆಳೆಸ್ಕೊಂಡು ಹೋದಂಗಿದೆ. ಈಗ ನಾನು ಕೌಟುಂಬಿಕವಾಗಿ ಇಷ್ಟೇ ಇದೆ, ನನಗೊಂದು ಪುಟ್ಟ ಸಂಸಾರ, ನನಗೊಂದಷ್ಟು ಆಸ್ತಿ ಇದೆ ಅಂತ ನಾನು ಅದಷ್ಟನ್ನೇ ನೋಡಿಕೊಂಡು ನನ್ನ ಸಂಸಾರ ನೋಡ್ಕೊಳ್ತೇನೆ. ನನಗೆ ಮಿಕ್ಕಿದವ್ರದ್ದು ಸಹವಾಸ ಬೇಡ ಅಂತ ಹೇಳಿ ನಾನು ಎಲ್ಲೂ ಹೋಗಲ್ಲ. ಆದರೆ ನಾನು ಹೊರಗಡೆ ನನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಬರೋದೇ ಇಲ್ಲ ಅಂತ ಹೇಳೋ ಪ್ರಸಂಗ ಬರಲ್ಲ, ಬರುತ್ತೆ. ಪಕ್ಕದ ಮನೆಯಲ್ಲಿ ಏನೋ ಒಂದು ಬೇಡವಾಗಿರ್ತಕ್ಕಂತಹ ಗಲಾಟೆನೋ ಮತ್ತೊಂದು ನಡೆಯುತ್ತೆ, ಅಥವಾ ಯಾರೋ ಕಳ್ಳ ನುಗ್ಗಿದ್ದಾನೆ, ನನಗೆ ಬೇರೆಯವ್ರ ಗೋಜು ಯಾಕೆ ಅಂತ ಹೇಳಿ ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ, ನನ್ನ ವಿಸ್ತಾರವನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಅಲ್ವಾ. ಪೊಲೀಸ್ ಬಂದಿದ್ದಾನೆ ಪಕ್ಕದಲ್ಲಿ, ನನಗೆ ಹೋದರೆ ಹೊಡಿತಾನೆ ಅಂತಂದರೆ ಪೊಲೀಸಿಗೆ ಫೋನ್ ಮಾಡೋಷ್ಟು ವಿವೇಕ ನನ್ನಲ್ಲಿದ್ದರೆ ಅಷ್ಟರ ಮಟ್ಟಿನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಪಕ್ಕದ ಮನೆಯವರಿಗೂ ನಾನು ಹೆಲ್ಪ್ ಮಾಡ್ಬೋದು. ಆದರೆ ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಚಿಂತನೆ, ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಎನ್ನುವಂಥದ್ದು. ಅದನ್ನು ಹೇಳಿಕೊಡ್ತಕ್ಕಂಥದ್ದು ನಮ್ಮ ಈ ಭಗವದ್ಗೀತೆ. ಇದನ್ನು ಓದಿದರೆ ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬೆಳೆಯುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ಚಂಚಲತೆ ಹೋಗುತ್ತೆ. ಆ ಕಾರಣದಿಂದ ಭಗವದ್ಗೀತೆಯನ್ನು ಓದಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತುಂಬ ಧನ್ಯವಾದಗಳು ಅಶೋಕ್ ಭಟ್ರೆ. ತುಂಬ ಒಳ್ಳೆಯ ವಿಚಾರನ ತಾವು ಇಟ್ಕೊಂಡು ಮುಂದುವರೆದಿದ್ದೀರಾ. ತಮ್ಮ ಈ ಅಭಿಯಾನ ದೇಶಾದ್ಯಂತ ಹರಡಲಿ, ಪ್ರತಿಯೊಬ್ಬರಿಗೂ ಮನಮುಟ್ಟಲಿ ಅನ್ನೋದು ನಮ್ಮದು ಕೂಡ ಆಯ್ಕೆಯಾಗಿರ್ತದೆ. ವೀಕ್ಷಕರೇ, ಬೆಳೆಯು ಗಿಡ ಮೊಳಕೆಯಲ್ಲಿ ಅನ್ನೋ ಥರದಲ್ಲಿ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಮಕ್ಕಳಿಂದಲೇ ಒಂದಷ್ಟು ಜ್ಞಾನದ ಇದನ್ನು ಮಕ್ಕಳಲ್ಲಿ ತುಂಬಿದಾಗ ವ್ಯಕ್ತಿತ್ವ ಬದಲಾಗ್ತದೆ. ವ್ಯಕ್ತಿತ್ವ ವಿಕಸನದಿಂದ ವ್ಯಕ್ತಿ ಬದಲಾದರೆ ಅಂತ್ಯದಲ್ಲಿ ದೇಶವೂ ಕೂಡ ಬದಲಾಗ್ತದೆ. ಪ್ರತಿ ಜಗತ್ತಿಗೂ ಎಲ್ಲವನ್ನೂ ಒಳ್ಳೆಯದನ್ನು ಹರಡಿಸೋ ಶಕ್ತಿ ಆ ಮಗುವಲ್ಲಿ ಬೆಳೀತದೆ. ಇಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಶೋಕ್ ಭಟ್ ಮತ್ತು ಅವರ ಒಂದು ಟೀಮ್ ಹೊರಟಿದೆ. ಅವರಲ್ಲಿ ನಮ್ಮ ಇದು ಕೂಡ ಒಳ್ಳೆಯದಾಗಲಿ, ಅವರ ಯಶಸ್ಸು ಸಿಗಲಿ, ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೋಗಲಿ ಅನ್ನೋದು ನಮ್ಮದು ಕೂಡ ಒಂದು ಸಂದೇಶ ಆಗಿದೆ. ನಾನು ಬಿ ಪಿ ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.